ಸರ್ಕಾರ ಏನಾಯ್ತಪ್ಪ ನಿಮ್ಗೆ? ಪಾರ್ಲಿಮೆಂಟ್ ಅಲ್ಲಿ ಕಳ್ಳರು ವಿರೋಧ ಪಕ್ಷದವರು ಇಲ್ಲಿ ಕೆಟ್ಟದಾಗ ನಡ್ಕೊಂಡಿದ್ದಾರೆ. ಹೌದು, ಸದನ ನಡೆಯೋ ರೀತಿ ಅಲ್ಲ ಇದು. ಅಷ್ಟು ಗದ್ದಲ ಮಾಡೋದಲ್ಲ. ಪಾರ್ಲಿಮೆಂಟ್ ಅಲ್ಲೂ ಇದನ್ನೇ ಹೇಳ್ತಾರಲ್ಲ. ಹೌದು, ವಿರೋಧ ಪಕ್ಷದವ್ರು ನಡ್ಕೊಳ್ಳೋ ಸೇಮ್ ಹೇಳ್ತಾರೆ, ಸೇಮ್ ಟು ಸೇಮ್. ಅಂದರೆ ಅರ್ಥ ಈ ದೇಶದ ಪ್ರಜಾಪ್ರಭುತ್ವ ಹೇಗಿದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀರಿ. ಈ ಸುಖಕ್ಕೆ ಆ ಮಾನ್ಯ ಸ್ಪೀಕರ್ ಸಾಹೇಬ್ರು ದಿನಕ್ಕೆ 6 ಸ್ಕೂಲು 8 ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದಲ್ಲಿ ಗ್ಯಾಲರಿಲಿ ಕೂರಿಸ್ತಿದಾರಂತೆ. ನಿಮ್ಗೆ ಕೈ ಮುಗಿದು ಕೇಳ್ಕತ್ತೀನಿ, ಆ ಮಕ್ಕಳನ್ನ ಕರೆಸ್ಬೇಡ್ರಿ ಸ್ಪೀಕರ್ ಸಾಹೇಬ್ರೆ. ಮಾನ ಮರ್ಯಾದೆ ನಾಚಿಕೆ ಎಲ್ಲ ಹಿಂಗೆ ಹರಾಜು ಹಾಕೋಬೇಡ್ರಿ ಕರೆಸ್ಬಿಟ್ಟು. ಆ ಮಕ್ಕಳು ಏನು ಅಭಿಪ್ರಾಯ ತಗೊಂಡು ಹೋಗ್ಬೇಕ್ರಪ್ಪ ಸದನದಿಂದ? ಅವ್ರು ಕಲಿಯೋದೇನು? ಏನು ಕಲ್ತ್ಕೊಳ್ಬೇಕಾಗಿದ್ದೀಗ ಅವರಲ್ಲಿ? ಭಾಷಾ ಪ್ರಯೋಗವೋ, ಏಕವಚನ ಬಹುವಚನ ಪ್ರಯೋಗವೋ, ಕಳ್ಳ, ಲೂಟಿಕೋರ, ಭ್ರಷ್ಟ, ದರೋಡೆಕೋರ, ಪಿತಾಮಹ, ಕಿಂಗು, ಕರಪ್ಷನ್ನು, ಎಂಪರರು, ಚಕ್ರವರ್ತಿ, ಅದೋ ಮಾಡಿದ್ದನ್ನ ನಿಮ್ಮ ಸಮರ್ಥಿಸಿಕೊಳ್ಳೋದು. ನಡವಳಿಕೆಗಳನ್ನು ದಯವಿಟ್ಟು ಕರೆಸ್ಬೇಡ್ರಿ ಸ್ಪೀಕರ್ ಸರ್. ನಿಮಗೇನಾದರೂ ಗೌರವ ಇದ್ದರೆ ನಮ್ಮ ಮಾನ ಮರ್ಯಾದೆ ಉಳಿಸಿ. ಯಾಕೆ ಮುಂದಿನ ಜನ್ರೇಷನ್ ಹಾಳು ಮಾಡ್ತೀರಿ ಸುಮ್ಮನೆ ಕರೆಸ್ಬಿಟ್ಟು? ಇದು ಕತೆ. ಇಲ್ಲಿ ನಡೆಯೋದು ಸದನ ಹೀಗೆ, ಅಲ್ಲಿ ಸದನ ನಡೆಯೋದು ಹಾಗೆ. ಅಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವ್ರು ಈ ರೀತಿ ಸದನವನ್ನು ನಡೆಸಿದ್ದು ನಾವು ನೋಡೇ ಇರಲಿಲ್ಲ ಅಂತಾರೆ. ಇಲ್ಲಿ ಕೇಳಿದ್ರೆ ಬಿಜೆಪಿಯವರು ಹಿಂಗೆ ಅಂತಾರೆ. ಹಾ ಹಾ ಹಾ, ಹೇ ಡೆಮಾಕ್ರಸಿ ಎಲ್ಲರೂ ಅವರೇ.